ಕಾಶ್ಮೀರ್ನ ಒಂದು ಸುಂದರವಾದ ಪ್ರಪಂಚ, ನಮ್ಮ ಭಾರತದಲ್ಲೇ ಅಲ್ಲ ಈ ಒಂದು ಪ್ರಪಂಚದಲ್ಲೇ ಒಂದು ಅದ್ಭುತವಾದ ಪ್ರಪಂಚ. ಈ ಒಂದು ಕಾಶ್ಮೀರ ನೋಡ್ಕೊಂಡ್ರೆ ಬಂದ್ಬಿಟ್ಟು ಸೊ ಇದೆಲ್ಲ ಫುಲ್ ಪ್ರವಾಸಿಗರಿಗೆ ಒಂದು ಅಂದವಾದ ಈ ಒಂದು ಪ್ರಪಂಚದಲ್ಲೇ ಸೊ ಇಷ್ಟೊಂದು ಊಟಿ ಬಂದ್ಬಿಟ್ಟು ಕಾಶ್ಮೀರದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಸಹ ನೀವು ನೋಡೋಕ್ಕೆ ಅದು ಒಂದು ಈ ಥರ ಒಂದು ಪ್ಲೇಸ್ ಸಾಧ್ಯನೇ ಇಲ್ಲ. ಇವಾಗ ಬಂದ್ಬಿಟ್ಟು ಆ್ಯಕ್ಚುಲಿ ನಾನು ಇವಾಗೆಲ್ಲ ಕಾಶ್ಮೀರಿಗೆ ಇವತ್ತು ವಿಸಿಟ್ ಮಾಡಿ ನಿನ್ನೆಯಿಂದ ಯಾವುದೂ ವೀಡಿಯೋ ಮಾಡೋಕ್ಕಾಗಿಲ್ಲ. ನಿನ್ನೆಯಿಂದ ಇಲ್ಲಿ ಬಂದ್ಬಿಟ್ಟು ಇಲ್ಲೆಲ್ಲ ನೆಟ್ವರ್ಕ್ ಏನು ನಮ್ಮ ಬಟ್ ಇಂಡಿಯನ್ ನೆಟ್ವರ್ಕ್ ಇಲ್ಲಿ ಯಾವುದೂ ಸಹ ವರ್ಕ್ ಆಗೋಲ್ಲ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಎಲ್ಲ ಸಪ್ರೇಟ್ ಸಿಮ್ ತೊಗೋಬೇಕಾಗತ್ತೆ. ಏರ್ಟೆಲ್ ಆಗಲಿ ಜಿಯೋ ಆಗಲಿ ಸೊ ಯಾವುದೋ ಥರ ವರ್ಕ್ ಮಾಡಲ್ಲ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬಟ್ ಎಕ್ಸ್ಟ್ರಾ ಪೋಸ್ಟ್ ಪೇಡ್ ರೀಚಾರ್ಜ್ ಮಾಡಬೇಕಾಗತ್ತೆ ನಾವು. ಅಲ್ಲೆಲ್ಲ ಫುಲ್ ಪ್ರೀಪೇಡ್ ಇರುತ್ತೆ, ಇಲ್ಲಿ ಬಂದ್ಬಿಟ್ಟು ಪೋಸ್ಟ್ ಪೇಡ್ ರೀಚಾರ್ಜ್. ಅದಕ್ಕೆ ಬಂದ್ಬಿಟ್ಟು ನಾನು ನಿನ್ನೆಯಿಂದ 2 ಡೇಸ್ ವೀಡಿಯೋ ಏನು ಮಾಡೋಕ್ಕಾಗಿಲ್ಲ, ತುಂಬ ಇದಾಯಿತು. ಈ ಒಂದು ಕಾಶ್ಮೀರ ಪ್ರಪಂಚ ನೋಡ್ಕೊಂಡು ಇದು ಬಂದ್ಬಿಟ್ಟು ಕಾಶ್ಮೀರ್ನ ಒಂದು ಕ್ಯಾಪಿಟಲಲ್ಲಿದೆ ನಾವು. ಬಂದ್ಬಿಟ್ಟು ಕಾಶ್ಮೀರ್ನ ಕ್ಯಾಪಿಟಲ್ ಶ್ರೀನಗರ. 6 ಮಂತ್ ಬಂದ್ಬಿಟ್ಟು ಶ್ರೀನಗರ ಇರ್ತೀವಿ ಇವಾಗ ಬಂದ್ಬಿಟ್ಟು ಜಮ್ಮು ಕಾಶ್ಮೀರ. ಇನ್ನೂ ಒಂದು 6 ಮಂತ್ ಇದಕ್ಕೆ ಬಟ್ 6 ಮಂತ್ ಶ್ರೀನಗರ 6 ಮಂತ್ ಜಮ್ಮು ಈ ಥರ ಬಟ್ ಎರಡು ಇದೆ. ಈ ಒಂದು ಸುಂದರವಾದ ಪ್ರಪಂಚ ನೋಡ್ಕೊಂಡಿದ್ದು ಬಂದ್ಬಿಟ್ಟು ಎಲ್ಲ ಫುಲ್ ಡಲ್ ಲೇಕ್ ನೋಡಿ ಹೆಂಗಿದೆ ಅಂತ. ನಾವು ಇರೋ ಬಂದ್ಬಿಟ್ಟು ಡಲ್ ಲೇಕಲ್ಲಿ ಸೊ ನಿನ್ನೆ ಆದರೆ ನಾವು ವಿಸಿಟ್ ಮಾಡಿದ್ದೀವಿ. ನಮ್ಮ ಬೋಟ್ ಆಲ್ರೆಡಿ ವೆಯ್ಟಿಂಗ್ ಮಾಡ್ತಾಯಿದ್ದೀವಿ ನೋಡೋಕ್ಕೆ. ಇವಾಗ ಬಂದ್ಬಿಟ್ಟು ನಾವೆಲ್ಲ ಬೋಟ್ ರೈಡ್ ಮಾಡ್ತೀವಿ. ಇವಾಗ ಬಂದ್ಬಿಟ್ಟು ಇಲ್ಲಿ ನನ್ನ ಜೊತೆ ನಮ್ಮ ಫ್ರೆಂಡ್ಸ್ ಇದ್ದಾರೆ ಬಂದ್ಬಿಟ್ಟು ಅವರೆಲ್ಲ ಕರ್ನಾಟಕ ಅವರು. ನಾನು ನಿಮ್ಗೆ ಅವರೆಲ್ಲ ಪರಿಚಯ ಮಾಡ್ಕೊಡ್ತೀನಿ. ಬ್ರೋ ಬನ್ನಿ ಒಂದು ನಿಮಿಷ. ನೇಮ್ ಬಾಲರಾಜ್. ನಿಮ್ಮ ಬಗ್ಗೆ ಏನಾದ್ರು ಹೇಳ್ತೀರಾ? ನಾವು ಬಂದ್ಬಿಟ್ಟು ಬಳ್ಳಾರಿಯಿಂದ ಬಂದಿದ್ದೀರಾ? ಓಕೆ. ಪ್ಲಾನ್ ಮಾಡಿದ್ದಿಲ್ಲ ಬ್ರೋ, ಸುಮ್ಮನೆ ಕಾಮನ್ ಆಗಿ ಸಡನ್ ಆಗಿ ಬಂದಿ ಬ್ರೋ. ಓಕೆ. ಬರ್ತಾ ನೀವು ಪರಿಚಯ ಇದೆ, ನಮಗೆ ತುಂಬ ಹೆಲ್ಪ್ ಆಯ್ತು ಬ್ರೋ. ಬಟ್ ನನ್ನ ಜೊತೆ ಟ್ರಿಪ್ ಹೆಂಗಿದೆ ಬ್ರೋ? ಸೂಪರ್ ಆಗಿದೆ, ಚೆನ್ನಾಗಿದೆ. ಎಲ್ಲ ಫುಡ್ ಎಲ್ಲ ಶೇರ್ ಮಾಡ್ಕೊಂತ ನಿಮ್ಮ ಜೊತೆ ಚೆನ್ನಾಗಿದೆ ಬ್ರೋ. ನೇಮ್ ತಿಪ್ಪುಸ್ವಾಮಿನಾ? ತಿಪ್ಪುಸ್ವಾಮಿ ಅಂತ ಬ್ರೋ. ತಿಪ್ಪುಸ್ವಾಮಿ ನೇಮ್ ಅಂತ. ಆ್ಯಕ್ಚುಲಿ ನಿಮ್ಗೆ ಹೆಂಗಿದೆ? ಯಾವ ಥರ ಎಲ್ಲ ಟ್ರಿಪ್ ಎಲ್ಲ ಚೆನ್ನಾಗಿದೆ? ಟ್ರಿಪ್ ಎಲ್ಲ ಯಾವ ಥರ ಚೆನ್ನಾಗಿದೆ ಬ್ರೋ. ಬೋಟಿಂಗ್ ಮಾಡಕ್ಕೆ ಕಾಯ್ತಾ ಇದ್ದೀನಿ. ಬೋಟಿಂಗ್ ಮಾಡಕ್ಕೆ ವೆಯ್ಟ್ ಮಾಡ್ತೀರಾ? ನೇಮ್ ಖಾದರ್ ಸಾಬ್ ಅಂತ. ಖಾದರ್ ಸಾಬ್. ಹೆಂಗಿದೆ ಟ್ರಿಪ್ ಎಲ್ಲ? ತುಂಬ ಚೆನ್ನಾಗಿದೆ ಬ್ರೋ. ಓಕೆ, ಚೆನ್ನಾಗಿ ನೋಡ್ತೀನಿ ಅಂತ ಅನ್ಕೊಂಡೇ ಇದ್ದಿಲ್ಲ ನಾನು. ಓಕೆ. ಇವಾಗ ಬರ್ತಾ ನೋಡಿ ಸಿಂಹ. ಬನ್ನಿ. ಸೊ ನೇಮ್ ಮಾಡ್ಸೋ? ಮೈ ನೇಮ್ ಇಸ್ ಪ್ರವೀಣ್ ರಾಜು. PK ಗೊತ್ತಲ್ಲ, PK ಜಯರಾಮ್ ರಾಜು. ಪ್ರವೀಣ್ ರಾಜು ಅವ್ರ ನೇಮು. ಆ್ಯಕ್ಚುಲಿ ಇವರು ಬಂದ್ಬಿಟ್ಟು ಕರ್ನಾಟಕ ಅಲ್ಲ ಬ್ರೋ? ಕರ್ನಾಟಕದ ಬಂದಿದ್ದಾರೆ. ಹಿಂಗೆಲ್ಲ ಹೆಂಗಿದೆ ಎಲ್ಲ ಟ್ರಿಪ್ಪಲ್ಲಿ ಹೆಂಗೆ ನಡೀತದೆ ಟ್ರಿಪ್ಪೆಲ್ಲ? ಸೂಪರ್ ಬ್ರೋ. ಐ ಆಮ್ ಸೊ ಎಕ್ಸೈಟೆಡ್ ಟು ಎಕ್ಸೈಟೆಡ್ನಾ? ತುಂಬ ಚೆನ್ನಾಗಿದೆ ಟ್ರಿಪ್ ಎಲ್ಲ. ಓಕೆ ಬನ್ನಿ, ಇವಾಗ ನಾವು ಬಂದ್ಬಿಟ್ಟು ನಮ್ಮ ಬೋಟ್ ವೆಯ್ಟ್ ಮಾಡ್ತಿದ್ದೆ, ಬೋಟಿಂಗ್ ಹೋಗೋಣ. ಓಕೆ, ಲೆಟ್ಸ್ ಮೂವ್ ಆನ್ ಬೋಟಿಂಗ್. ಏರಲ್ಲಿ ಓಕೆ ಬಂದುಬಿಡಿ. ಓಕೆ ಬನ್ನಿ ಬ್ರೋ. ಸೊ ಇದೆ ಆದರೆ ನಮ್ಮ ಬೋಟಿಂಗ್ ಇದು. ಓಕೆ ಬನ್ನಿ, ಮೂವ್ ಆಗಿ. ಸ್ನೇಹಿತರು ನೋಡಿದ್ರೆ ಇಲ್ಲೆಲ್ಲ ನೋಡಿ, ಇಲ್ಲೇ ಎಲ್ಲ ಶಾಪಿಂಗ್ ನೋಡಿ. ಕಾಶ್ಮೀರ ಏನಿದೆ, ಕಾಶ್ಮೀರ ನೋಡಿ ಇಲ್ಲೆಲ್ಲ ಶಾಪಿಂಗ್ ನೋಡಿ ಹೆಂಗೆ ಮಾಡ್ತಾರೆ ಅಂದ್ಬಿಟ್ಟು ನೋಡಿದ್ರಾ? ನೋಡಿ ಇಲ್ಲೆಲ್ಲ ನೋಡಿ ಟೀ ಕಾಫಿ, ನಿಮ್ಗೆ ಏನು ಬೇಕು, ಟಿಫನ್ ಬೇಕು, ಬ್ರೇಕ್ಫಾಸ್ಟ್ ಬೇಕು, ಎಲ್ಲ ಇಲ್ಲಿಗೆ ಬರುತ್ತೆ ಬೋಟಿಂಗಲ್ಲಿ ನೋಡಿ. ಸೊ ನೋಡಿ ಈ ಥರ ಬರುತ್ತೆ. ಕೋಲ್ಡ್ ಕಾಫಿ ಎಲ್ಲ ನಿಮ್ಗೆ ಬಂದ್ಬಿಟ್ಟು ಇದೇ ಥರ ಬರುತ್ತೆ. ನಾವು ಆ್ಯಕ್ಚುಲಿ ಇವಾಗ ಕಾಶ್ಮೀರನ ಡಲ್ ಲೇಕು. ಸೊ ಈ ಕಾಶ್ಮೀರ ಬಂದರೆ ಹೆಂಗೆ ಗೊತ್ತಾ, ಎಲ್ಲ ಸಿಟಿ ಮಧ್ಯದಲ್ಲಿ ಈ ಥರ ನೋಡಿ ಈ ಥರ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಕುತ್ಕೊಂಡು ಆರಾಮಾಗಿ ನೋಡಿ ಈ ಥರ ಮ್ಯೂಸಿಕ್ ಹಾಕೊಂಡು. ಸೊ ತುಂಬ ಎಂಜಾಯ್ ಆಗಿದೆ ನಿಜ ಗೊತ್ತಾ. ಸೊ ಫೆಂಟಾಸ್ಟಿಕ್ ಆಗಿದೆ. ಈ ಒಂದು ಬ್ಯೂಟಿ ನೋಡ್ಕೊಂಡ್ರೆ ನೀವು ಯಾವ ಥರ ನೋಡಿ, ನಿಮ್ಗೆ ಇಲ್ಲೆಲ್ಲ ಬಂದ್ಬಿಟ್ಟು ಹೋಟೆಲ್ ಸ್ಟೇ ನೋಡಿದ್ದೀರಾ? ಸೊ ಪ್ರತಿಯೊಂದು ಹೋಟೆಲ್ ಸ್ಟೀಲಿಂದ ಬಂದ್ಬಿಟ್ಟು ನಿಮಗೆಲ್ಲ ನೋಡಿ, ನಿಮ್ಗೆ ಏನು ಅನ್ಬೇಕು ಸೊ ಎಲ್ಲ ಇಲ್ಲೇ ಸಿಗುತ್ತೆ ನೋಡಿ. ಬುಟಿಗಳು ಶೂಪ್ ಕ್ಯಾ ಓ ಇಲ್ಲೇ ಗೊತ್ತಾ, ಬಂಗ್ ಹೊಡಿತಾರಲ್ಲ ಗುರು, ದಮ್ಮು ಎಲ್ಲ ಹೊಡಿಯೋದು ನೋಡಿ ಈ ಥರ ಬಂದ್ಬಿಟ್ಟು. ಸೊ ಇಲ್ಲೆಲ್ಲ ಬಂದ್ಬಿಟ್ಟು ಡ್ರಗ್ಸ್ ಎಲ್ಲ ಹಾಕೊಂಡಿದ್ದಾರೆ, ಹೊಡಿತಾರಲ್ಲ ಡ್ರಗ್ಸು. ಸೊ ಆ ಥರ ಇದು ಬಂದ್ಬಿಟ್ಟು ಡ್ರಗ್ಸ್ ಹೊಡಿಯೋದು ಗೊತ್ತಾ, ಈ ಥರ ಹೆಂಗಿದೆ ಅಂದ್ಬಿಟ್ಟು. ಸೊ ಎಲ್ಲ ಫುಲ್ ಜಾಮ್ ಆಗಿದೆ. ಓಕೆ. ಸೊ ನೋಡಿದ್ರೆ ಇದೆಲ್ಲ ಬಂದ್ಬಿಟ್ಟು ಈ ಥರ ದಮ್ ಹೊಡಿತಾರೆ ಗೊತ್ತಲ್ಲ, ಗಾಂಜಾ ಅದೆಲ್ಲ ಹೊಡಿಯೋದು. ಸೊ ಇದರಿಂದ ನೋಡಿ ಇಲ್ಲಿ ಹಾಕ್ಕೊಂಡು ಇದಕ್ಕೆಲ್ಲ ಪೈಪ್ ಕಿಟ್ ನೋಡಿ ಈ ಥರ ಮಾಡ್ತಾರೆ. ಸೊ ಇದೆಲ್ಲ ಫುಲ್ ಡ್ರಗ್ಸ್ ಹೊಡಿಯೋದು ಗುರು, ಈ ಥರ ಇದೆ. ಓಕೆ ಟೇಕ್ ಇಟ್. ನೋ ಸರಿ. ಸೊ ನೋಡಿ ಹೆಂಗೆ ಬರ್ತಾ ಅಂದ್ಬಿಟ್ಟು ಶಾಪಿಂಗ್ ಅಂತೂ ಗುರು ನಿಮ್ಗೆ ಇಲ್ಲೇ ಎಲ್ಲ ಫುಲ್ ಶಾಪಿಂಗ್ ಸಿಗ್ತಾ ಇರುತ್ತೆ. ಸೊ ಪ್ರತಿಯೊಂದು ಶಾಪಿಂಗ್ ನೋಡಿ. ಐ ಆಮ್ ಫ್ರಮ್ ಕರ್ನಾಟಕ, ಬೆಂಗಳೂರು ಕರ್ನಾಟಕ. ಸೊ ಇಲ್ಲಿ ಫ್ರೂಟ್ ಶಾಪ್ ನೋಡ್ಕೊಂಡು ಹೆಂಗಿದೆ ಅಂದ್ಬಿಟ್ಟು, ಫ್ರೂಟ್ ಶಾಪ್ ನೋಡಿದ್ರಾ? ಸೊ ಫ್ರೂಟ್ ಶಾಪು ಎಲ್ಲ ಫುಲ್ ಇಲ್ಲೇ ಇದೆ ನೋಡಿ ಹೆಂಗಿದೆ ಅಂದ್ಬಿಟ್ಟು. ನಿಮ್ಗೆ ಶಾಪಿಂಗ್ ಏನು ಬೇಕೋ ಸೊ ಪ್ರತಿಯೊಂದಿಲ್ಲ ಸಿಗ್ತಾ ಇರುತ್ತೆ ಗುರು ಶಾಪಿಂಗ್ ಎಲ್ಲ. ಸೊ ನೋಡಿ ಹೆಂಗೆ ಅಂತ ಈ ಒಂದು ಬ್ಯೂಟಿ ಕಾಶ್ಮೀರ ಬ್ಯೂಟಿ ಅಂತೂ ಫ್ಯಾಂಟಾಸ್ಟಿಕ್ ಗುರು, ನಿಜವಲ್ಲ ತುಂಬ ಚೆನ್ನಾಗಿದೆ. ನೋಡಿದ್ರೆ ಹೆಂಗಿದೆ ಅಂತ. ಸೊ ಈ ಒಂದು ಇದರಲ್ಲಿ ಬಂದ್ಬಿಟ್ಟು ಈ ನೀರಿನ ಸರಸ್ಸು ಕಾಶ್ಮೀರದಲ್ಲಿ ಎಲ್ಲಮ್ಮ ಶಾಪಿಂಗ್ ನೋಡಿದ್ದು ಮುಟ್ಟಿ ಇವೆಲ್ಲ ಕ್ಯಾ ಬಾಯ್? ಕುಂಕುಮ ಪೂವು, ಕೇಸರಿ ನೋಡಿದ್ರೆ ಎಲ್ಲ ಶಾಪಿಂಗ್. ನಿಮಗೆ ಟೀ ಕಾಫಿ ನಿಮ್ಗೆ ಗೊತ್ತಲ್ಲ. ಸೊ ನೋಡಿ ಇದೆಲ್ಲ ಈ ಥರ ಎಲ್ಲ ಶಾಪಿಂಗ್ ಮಾಡ್ತಾರೆ, ಬೇಗ ತೊಗೋಬೋದು ನಿಮಗೆ. ಸೊ ನಾವು ಹೋಗ್ತಾ ಇದ್ರಿ ಈ ಥರ ಕಾಶ್ಮೀರಲ್ಲಿ ಬಂದ್ಬಿಟ್ಟು ಎಲ್ಲ ಫುಲ್ ಬರ್ತಾ ಇರ್ತಾರೆ ನಮ್ಗೆ ಈ ಥರ ನೋಡಿ. ಕಾಶ್ಮೀರನ ಒಂದು ಬ್ಯೂಟಿ ಅಂತೂ ಆಸ್ವಾದಿಸೋಕ್ಕೆ ಒಂದು ಫ್ಯಾಂಟಾಸ್ಟಿಕ್ಕು. ಸೊ ನಿಮ್ಮ ಜೀವನದಲ್ಲಿ ಲೈಫಲ್ಲಿ ಒಮ್ಮೆ ಆದರೂ ಕಾಶ್ಮೀರ ವಿಸಿಟ್ ಮಾಡಿ. ಸೊ ಈ ಒಂದು ಕಾಶ್ಮೀರ ಬ್ಯೂಟಿಯನ್ನು ಆಸ್ವಾದಿಸಿ ಹೆಂಗಿದೆ ಗೊತ್ತಾ ಕಾಶ್ಮೀರ ಎಲ್ಲ ಬಂದ್ಬಿಟ್ಟು ಡಲ್ ಲೇಕು ಮೇನ್ ಕಾಶ್ಮೀರ ಶ್ರೀನಗರ ಗೊತ್ತಲ್ಲ, ಕಾಶ್ಮೀರ ಕ್ಯಾಪಿಟಲ್ ಇರೋವಂಥ ಒಂದು ಶ್ರೀನಗರದಲ್ಲಿ ಈ ಒಂದು ವ್ಯೂ ನೋಡಿ ಹೆಂಗಿದೆ ಅಂತ ಫ್ಯಾಂಟಾಸ್ಟಿಕ್ ವ್ಯೂ. ಇಲ್ಲೆಲ್ಲ ಬಂದ್ಬಿಟ್ಟು ಶಾಪಿಂಗ್ ನೋಡಿ ನಿಮಗೆ. ಸೊ ಶಾಪಿಂಗ್ ಸಹ ಮಾಡ್ತಾ ಇದ್ದಿಲ್ಲ, ಎಂಜಾಯ್ಮೆಂಟ್ ಕೂತ್ಕೊಂಡು. ಸೊ ಇಲ್ಲೆಲ್ಲ ಫುಲ್ ಹಾಕ್ಕೊಂಡು ಗೊತ್ತಲ್ಲ, ಲೈಟ್ ಹಾಕ್ತಾರೆ, ಲೈಟಿಂಗ್ ಆಗಿಬಿಟ್ಟು ಈ ಥರ ಮಾಡ್ಬಿಟ್ಟು ಈ ಥರ ಮಾಡ್ತಾ ಗೊತ್ತಾ. ಆ್ಯಕ್ಚುಲಿ ನಾವು ಇವಾಗ ಮಾಡ್ತಾ ಇಲ್ಲ, ಇದೆಲ್ಲ ಫುಲ್ ಗುಡ್ಕ ಹೊಡಿ ಈ ಥರ ಬಂದ್ಬಿಟ್ಟು ಇದು ಗೊತ್ತಲ್ಲ, ಈ ಥರ ಫುಲ್ ಎಂಜಾಯ್ ಮಾಡೋದಲ್ಲ. ಫ್ರೂಟ್ಸ್ ನೋಡಿ ಇಲ್ಲಿ ಮಾಡ್ಬಿಟ್ಟು ಫ್ರೂಟ್ಸ್ ಬ್ರೋ ನೋಡಿದ್ದು ಇದೆಲ್ಲ ಬಂದ್ಬಿಟ್ಟು ಊಟಕ ಇಲ್ಲೆಲ್ಲ ಶಾಪಿಂಗು ಏನು ನೋಡ್ತಾರೆ ನೋಡಿ. ನಿಮಗೆಲ್ಲ ಪ್ರತಿಯೊಂದು ಐಟಮು ಸಹ ಇಲ್ಲೇ ಸಿಗುತ್ತೆ ಗುರು.
ಸರಿ 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 ಸರ್ एक बनाए ನೇನೇನೋ ಸರ್ वन वन ओनली वन गुड लक ಓನ್ಲಿ ಬ್ರೇಕ್ಫಾಸ್ಟ್ ವೀಕೆಂಡ್ ಸೊ ಇಲ್ಲೆಲ್ಲ ಬಂದ್ಬಿಟ್ಟು ನೋಡಿದ್ರೆ ಹೆಂಗಿದೆ ಅಂದ್ಬಿಟ್ಟು ಫ್ರಮ್ ಕರ್ನಾಟಕ ಬೆಂಗಳೂರು ಯಾ हुबली घाटा शिवाजी नगर ಯಾ ಶಿವಾಜಿನಗರ್ MG ರೋಡ್ ಬೆಂಗಳೂರು ಯಾ ಲೋಕಲ್ ಸೊ ಹುಡ್ಗ ಪ್ರಪಂಚ ನೋಡಿ ಹೆಂಗಿದೆ ಅಂತ. ಇಲ್ಲಿ ಬಂದ್ಬಿಟ್ಟು ಶಾಪಿಂಗ್ ನಿಮ್ಗೆ ಏನು ಬೇಕು ಸೊ ಟೀ ಬೇಕಾ ಬ್ರೇಕ್ಫಾಸ್ಟ್ ಬೇಕಾ ಎಲ್ಲ ಸಹ ನೀರ್ ಮೇಲೆ ಸಿಗುತ್ತೆ ನೋಡಿ ಹೆಂಗಿದೆ ಅಂತ. ಸೊ ಇಲ್ಲಿ ಬರ್ತಾ ಇದ್ದಾರೆ ನೋಡಿದ್ರ ಇಲ್ಲಿ ಮುಂದೆ ಈ ಕಡೆ ಒಂದು ಗಾಡಿ ನೋಡಿ ಶಾಪಿಂಗ್ ತಗೊಳ್ಳಿ ತುಂಬ ಫೋರ್ಸ್ ಮಾಡ್ತಾ ಇದ್ದಾರೆ. ತುಂಬ ಸೈಲೆಂಟಾಗಿ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಈ ಒಂದು ಪ್ಲೇಸ್, ಈ ಒಂದು ಕಾಶ್ಮೀರ ಪ್ಲೇಸ್ ನೋಡಿ ಹೆಂಗಿದೆ ಅಂತ. ಸೊ ಎಲ್ಲ ಫುಲ್ ತೊಗೋಬೋದು ಈ ಥರ ಫ್ಯಾಂಟಾಸ್ಟಿಕ್. ನಿಮ್ಗೆ ಮಾರ್ಕೆಟ್ ಆಗಿರಲಿ ಪ್ರತಿಯೊಂದು ಸಹ ಇದರಲ್ಲೇ ಸಿಗ್ತಾ ಇರುತ್ತೆ ನೋಡಿ, ಏನು ಬೇಕು ನಮಗೆಲ್ಲ ಫುಲ್ ಇದರಲ್ಲೇ. ಸೊ ನೋಡಿ ಎಲ್ಲ ಬಂದ್ಬಿಟ್ಟು 700 800 ಹೆಂಗೆ ಗೊತ್ತಾ, ನೀರಿನ ಮೇಲೆ ಇರುವಂಥ ಒಂದು ಸರಸ್ಸು ನೀರು ನೋಡಿ ಹೆಂಗಿದೆ ಅಂತ. ಬೋಟಿಂಗ್ ಅಂತೂ ಫ್ಯಾಂಟಾಸ್ಟಿಕ್, ಇದೆಲ್ಲ ಬಂದ್ಬಿಟ್ಟು ನ್ಯಾಚುರಲ್ ಬೋಟಿಂಗ್. ಈ ಥರ ಸೊ ಮೂವ್ ಮಾಡ್ತಾ ಇದ್ದೀರಿ ಬಂದ್ಬಿಟ್ಟು ಸ್ಪೆಕ್ಸ್ ನೋಡಿ ಈ ಥರ ಮೂವ್ ಮಾಡ್ತಾ ಇದ್ದೀರಿ, ನ್ಯಾಚುರಲ್ ಎಲ್ಲ ಹೋಗ್ತಾ ಇರುತ್ತೆ ಈ ಥರ. ಸೊ ಈ ಮಾರ್ನಿಂಗ್ ವ್ಯೂಸ್ ನೋಡಿ ಈ ಒಂದು ಸನ್ಲೈಟ್ಗೆ ಈ ಒಂದು ಟೈಮ್ಗೆ ಸೊ ಫ್ಯಾಂಟಾಸ್ಟಿಕ್ ಇದೆ. ನೀವು ಬಟ್ ಎಂಜಾಯ್ ಮಾಡ್ಬೇಕಂದ್ರೆ ಕಾಶ್ಮೀರ ಬನ್ನಿ. ಯಾಕಂದರೆ ಈ ಥರ ಒಂದು ಬ್ಯೂಟಿನ ಆಸ್ವಾದಿಸಬೇಕಾದ್ರೆ ಕಾಶ್ಮೀರಲ್ಲಿ ಬಿಟ್ಟರೆ ಸಹ ನಿಮ್ಗೆ ಎಲ್ಲೂ ಸಹ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಕ್ಚುಲಿ ಇವಾಗೆಲ್ಲ ಫುಲ್ ಸ್ನೋ ಇವಾಗೆಲ್ಲ ಗೊತ್ತಾ, ನಾವು ಬಂದಿದ್ದು ಮೇನ್ ಸ್ನೋ ನೋಡ್ಬೇಕಂತ ಬಂದಿದ್ದು. ಈ ಸ್ನೋ ಏನು ಸಿಗ್ತಾಯಿಲ್ಲ ನಿಮಗೆಲ್ಲ ಫುಲ್ ಇವಾಗ, ಯಾಕಂದರೆ ಇವಾಗ ಬಟ್ ಓನ್ಲಿ ನಿಮಗೆ ಜನವರಿ ಫೆಬ್ರವರಿಯಲ್ಲಿ ಮಾತ್ರ ಸ್ನೋ ಸಿಗುತ್ತೆ. ಈ ಟೈಮಲ್ಲಿ ಬಂದರೆ ನಿಮಗೆಲ್ಲ ಫುಲ್ ಸ್ನೋ ಎಲ್ಲ ಸಿಗೋಲ್ಲ ಗೊತ್ತಲ್ಲ. ಸೊ ಇಲ್ಲಿ ನೋಡಿ ಹೆಂಗಿದೆ ನ್ಯಾಚುರಲ್ ಬೋಟಿಂಗ್ ನೋಡಿದ್ರೆ. ಯಾಕಂದರೆ ಇಲ್ಲಿ ಮಿಷನ್ ಮೋಟ್ರ್ ಏನು ಹಾಕಲ್ಲ, ಇಲ್ಲೆಲ್ಲ ಫುಲ್ ಪೊಲೀಸ್ ಅವರೆಲ್ಲ ತುಂಬ ಇದು ಮಾಡ್ತಾರೆ. ಈ ಒಂದು ಸೆಕ್ಯೂರಿಟಿ ಅಂತ ಗುರು ಜಮ್ಮು ಕಾಶ್ಮೀರ್ಗಿರೋ ಸೆಕ್ಯೂರಿಟಿ ನಿಜವಾಗ್ಲೂ ನಮ್ಮ ಇಂಡಿಯಾದಲ್ಲೇ ಸಹ ಎಲ್ಲೂ ಸಹ ಈ ಥರ ಒಂದು ಸೆಕ್ಯೂರಿಟಿ ಇಲ್ಲ. ಯಾಕಂದರೆ ಬಟ್ ಎವ್ರಿ 500 ಮೀಟರ್ಗೂ ಒಂದು ಆರ್ಮಿ ಕ್ಯಾಂಪ್ ಇರುತ್ತೆ ಗೊತ್ತಾ. ಪ್ರತಿಯೊಂದು 500 ಮೀಟರ್ಗೂ ಸಹ ಒಂದು ಆರ್ಮಿ ಇರ್ತಾರೆ. ಇವಾಗ ಬಂದು ಅಮರನಾಥ್ ಯಾತ್ರೆ ನಡೀತಿದೆ. ಅಮರನಾಥ್ ಯಾತ್ರೆಗಂತೂ ಎಷ್ಟೊಂದು ಪ್ರೊಟೆಕ್ಷನ್ ಇದೆ ನಿಜವಾಗ್ಲೂ, ಅಂದರೆ ಆರ್ಮಿ ಪ್ರೊಟೆಕ್ಷನು. ನಮ್ಮ ಇಂಡಿಯಾದಲ್ಲಿರೋಂಥ ಎಲ್ಲ ಫೋರ್ಸು ಬಂದು ಈ ಒಂದು ಕಾಶ್ಮೀರದಲ್ಲೇ ಇದೆ, ಅಷ್ಟೊಂದು ಪ್ರೊಟೆಕ್ಷನ್ ಇದೆ ಗೊತ್ತಾ. ಸೊ ಇದ್ದಕ್ಕೆ ಹೋಗ್ತಾ ಇರ್ತಾರೆ ಗನ್ ತಗೊಂಡು. ಸೊ ಒಂದೇ ಥರ ಹೆಂಗಿರುತ್ತೆ ಗೊತ್ತಾ, ಫುಲ್ಲು ಎಲ್ಲ ಶಾರ್ಪ್ನೆಸ್ ಆಗಿ ಮಾರ್ನಿಂಗ್ ಟೈಮ್ ಬಂದು ನೋಡಿದ ತಕ್ಷಣ ನೀವು ಲೈನಾಗಿ ಇದ್ದಕ್ಕೆ ಹೋಗ್ತಾ ಇರ್ತಾರೆ ಗುರು. ಈ ಒಂದು ಸ್ಪಿರಿಚುಯಾಲಿಟಿ ನಿಜವಾಗ್ಲೂ ಯಾವ ಥರ ಇದೆ ಕಾಶ್ಮೀರ ಅಂದರೆ. ಸೊ ಲೈಫಲ್ಲಿ ಫಸ್ಟ್ ಟೈಮ್ ಕಾಶ್ಮೀರ ಬಂದಿದೆ ಗೊತ್ತಾ. ಈ ಒಂದು ಬ್ಯೂಟಿ ಎಲ್ಲ ಅದ್ರ ಬಗ್ಗೆ ಎಂಜಾಯ್ ಮಾಡ್ಕೊಂಡು ನಿಮಗೆ ಒಳ್ಳೆ ಪ್ಲೇಸಸ್ ತೋರಿಸಿ ನಿಜವಾಗ್ಲೂ ಈ ಒಂದು ಕಾಶ್ಮೀರಲ್ಲಂತೂ. ಸೊ ವ್ಯೂ ಎಷ್ಟು ಚೆನ್ನಾಗಿದೆ ಕಾಶ್ಮೀರ ನಿಜವಾಗ್ಲೂ, ಅಂದರೆ ಲೈಫಲ್ಲಿ ಒನ್ ಟೈಮ್ ವಿಸಿಟ್ ಮಾಡಲೇಬೇಕಾಗಿರುವಂಥ ಒಂದು ಪ್ಲೇಸ್ ಗುರು ಈ ಪ್ಲೇಸು. ಸೊ ಫ್ಯಾಂಟಾಸ್ಟಿಕ್ ಇದೆ. ನಿಮ್ಗೆ ಇಲ್ಲಿ ಬಂದ್ಬಿಟ್ಟು ಶಾಪಿಂಗ್ ಎಲ್ಲ ತೋರಿಸ್ತೀನಿ. ಇಲ್ಲಿ ಪ್ರತಿಯೊಂದು ಎವ್ರಿಥಿಂಗ್ ಈಸ್ ಅವೈಲೇಬಲ್ ಇಯರ್. ನಿಮ್ಗೆ ಏನೇನು ಬೇಕೋ ಸಹ ಎಲ್ಲ ಸಹ ಸಿಗುತ್ತೆ. ಊಟ ಆಗಲಿ, ಕಾಫಿ ಆಗಲಿ, ತಿಂಡಿ ಪ್ರತಿಯೊಂದು ಗುರು. ಶಾಪಿಂಗ್ ಮಾಡ್ಬೇಕಂದ್ರೆ ಬಟ್ಟೆ ಸಹ ನಮ್ಗೆ ಇಲ್ಲಿ ಸಿಗುತ್ತೆ ಗೊತ್ತಾ. ಈ ಒಂದು ನೀರಲ್ಲಿ ನಿಮ್ಗೆ ಇನ್ನೂ ಮುಂದೆ ತೋರಿಸ್ತೀನಿ ನೋಡಿ. ಇಲ್ಲಿಂದ ಬಂದ್ಬಿಟ್ಟು ಸುಮಾರು ಅಂದರೆ ನಿಮಗೆ ಒಂದು 3 ಕಿಲೋಮೀಟ್ರ್ ಈ ನೀರಲ್ಲಿ ಕರ್ಕೊಂಡು ಹೋಗ್ತಾರೆ ನಿಮ್ಗೆ ನೋಡಿ. ಈ ಒಂದು ಬ್ಯೂಟಿ ನೋಡ್ಕೊಂಡು ಆಸ್ವಾದಿಸ್ಕೊಂಡು ನೀವು ಆದರೆ ಆರಾಮಾಗಿ ಈ ಥರ ಹೋಗ್ತಾ ಇರ್ಬೋದು. ನಿಮಗೆ ನಮ್ಮ ಒಂದು ಬೋಟ್ ತೋರಿಸಿ ನೋಡಿ ಹೆಂಗಿದೆ ಅಂದ್ಬಿಟ್ಟು. ನಿಮಗೆ ಮುಂದೆ ಒಂದು ಬೋಟ್ ನೋಡಿ ಇದೆ ನೋಡಿ, ಇದೆಲ್ಲ ಬಂದ್ಬಿಟ್ಟು ನಮ್ಮ ಬೋಟ್ ನೋಡ್ತಾರಲ್ಲ. ಸೊ ಒಂದು ಬೋಟಲ್ಲಿ ಬಂದ್ಬಿಟ್ಟು ನೀವು 6 ಜನ ಹೋಗ್ಬೋದು, ನೀವು 5 ಜನ 6 ಜನ ಹೋಗ್ಬೋದು. 6 ಜನ ಲಾಸ್ಟ್ ಒಂದು ಬೋಟಲ್ಲಿ ಬಂದ್ಬಿಟ್ಟು ಬಂದ್ಬಿಟ್ಟು ನಿಮಗೆ 1500 2000 ರೂಪೀಸ್ ತಗೊತಾರೆ. ಸೊ ಬೇಕಾದ್ರೆ ಇಲ್ಲೆಲ್ಲ ಫುಲ್ ಬಾರ್ಗೇನಿಂಗ್ ಗುರು, ತುಂಬ ಬಾರ್ಗೇನಿಂಗ್ ಮಾಡ್ತಾಯಿದ್ರೆ. ಸೊ ನೀವು ಯಾವ ಥರ ಬಾರ್ಗೇನಿಂಗ್ ಮಾಡ್ತಾರೆ ಆ ಥರ ಅದ್ರ ಮೇಲೆ ಡಿಪೆಂಡೇಬಲ್. ಸೊ ಹೆಂಗಿದೆ ನೋಡಿ ಬಂದ್ಬಿಟ್ಟು ಈ ಥರ ಮೂವ್ ಆಗ್ತಾ ಸ್ಲೋವಾಗಿ ಮೂವ್ ಆಗ್ತಾ ಇದೆ ನಮ್ಮ ಬೋಟ್ ಗೊತ್ತಾ. ಸೊ ಒಳಗಡೆ ಫಿಶ್ ಏನಿಲ್ಲ ಅನ್ಸುತ್ತೆ. ಇದೇ ಥರ ನಾವು ಮೂವ್ ಆಗ್ತಾ ಇರಬೇಕು ನೋಡಿ. ಈ ಥರ ಮೂವ್ ಆಗ್ತಾ ಇದ್ದರೆ ಮುಂದೆ ಹೋಗ್ತಾ ಇರೋದು, ಮೂವ್ ಆಗ್ತಾ ಇದ್ದರೆ ಮುಂದೆ ಹೋಗ್ತಾ ಇರುತ್ತೆ ಈ ಥರ. ಈ ಒಂದು ಬ್ಯೂಟಿ ಅಂತೂ ರಿಯಲಿ ಅಮೇಝಿಂಗ್ ಬ್ಯೂಟಿ, ಫ್ಯಾಂಟಾಸ್ಟಿಕ್ ಯಾರು. ಸೊ ಈ ಥರ ಬ್ಯೂಟಿ ಲೈಫಲ್ಲಿ ಎಲ್ಲೂ ನೋಡಿಲ್ಲ ಅನ್ಸುತ್ತೆ, ಆ ಥರ ಇದೆ ಒಂದು ಬ್ಯೂಟಿ ಮಾತ್ರ ರಿಯಲಿ ಅಮೇಝಿಂಗ್ ಯಾರು. ನೋಡಿ ಇವಾಗ ಬಂದ್ಬಿಟ್ಟು ನಾವು ಇವಾಗ ಹೋಗ್ತೀವಿ ಕಾಶ್ಮೀರಲ್ಲಿ ನೋಡಿ. ಕಾಶ್ಮೀರಲ್ಲಿ ನಾವೇನೇ ಬೋಟ್ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ದಂಗೆ ಗುರು. ನೋಡ್ದಾ ಬೋಟಿಂಗ್ ಅದು ನನಗೆ ಆಕ್ಚುಲಿ ಬಂದ್ಬಿಟ್ಟು ಬೋಟಿಂಗ್ ಗೊತ್ತು ನನಗೆ ಯಾವ ಥರ ಮಾಡಬೇಕಂತ. ಸೊ ಈ ಕಡೆ ಹೋಗ್ತದೆ ಬಂದ್ಬಿಟ್ಟು ನಾವು ಇವಾಗ ಈ ಕಡೆ ಮಾಡೋಣ. ಸೊ ಇದು ಬಂದ್ಬಿಟ್ಟು ಆಕ್ಚುಲಿ ನೋಡಿ ಇವಾಗ ಈ ಕಡೆ ತಿರ್ಬೇಕು ನಾವು. ಸೊ ಯಾವ ಕಡೆ ತಿರ್ಸ್ಬೇಕು ಗೊತ್ತಾಗ್ತಿಲ್ಲ ಗೊತ್ತಾ ನೋಡಿ. ಹೆಂಗೆ ಹೋಗ್ತದೆ ಅಂದ್ಬಿಟ್ಟು ಇದೇ ಥರ ಬೋಟಿಂಗರು. ನಮ್ಮ ಬೋಟಿಂಗ್ ಆಕ್ಚುಲಿ ಬಂದ್ಬಿಟ್ಟು ಈ ಕಡೆ ಹೋಗ್ಬೇಕಿತ್ತಂದು ನೋಡಿ. ಮುಂದೆ ಆದರೆ ಮೂವ್ ಆಗ್ತದೆ ಬೋಟಿಂಗು. ನಾನು ಹತ್ತಾಗ ಹೋಗ್ತೀನಿ, ಸ್ಟೇರಿಂಗ್ ತಿರ್ಸ್ಬೇಕಿದ್ದು, ಸ್ಟೇರಿಂಗ್ ಇಲ್ಲ ಇದಕ್ಕೆ ಗೊತ್ತಾ ನೋಡಿ. ಇವಾಗ ಬಂದ್ಬಿಟ್ಟು ಈ ಕಡೆ ತಿರ್ಸ್ತೀನಿ ನೋಡಿ ಈಗ. ಸೊ ನಮ್ಮ ಬೋಟ್ ಬಂದ್ಬಿಟ್ಟು ಈ ಕಡೆ ಹಿಂಗೆ ಹೋಗ್ಬೇಕು ನಮ್ಮ ಬೋಟು ಆಕ್ಚುಲಿ. ಆಗ್ತಾ ಇಲ್ಲ ಗುರು, ಇದು ಹಿಂಗೆ ಫುಲ್ ರೌಂಡ್ ಹೊಡಿತಿದೆ ನೋಡಿ ಬೋಟಿಂಗು. ನೋಡಿದ್ರಾ ತುಂಬ ಚೆನ್ನಾಗಿದೆ. ಯಾಕಂದರೆ ಸೈಲೆಂಟಲ್ಲಿ ಬಂದ್ಬಿಟ್ಟು ಬೋಟಿಂಗ್ ಈ ಥರ. ಸೊ ನಾನು ಬರೀ ರೌಂಡಿಂಗ್ ಹೊಡಿತಿದ್ದೆ ಹೊರತು ಮುಂದೆ ಮಾತ್ರ ಹೋಗ್ತಾ ಇಲ್ಲ ಗುರು. ನೋಡಿ ಹಿಂಗಿದೆ ಬೋಟಿಂಗ್ ಅಂತ ನಾನು ಮಾಡ್ತಾಯಿದ್ರೆ ಮುಂದೆ ಹೋಗ್ತಾನೆ ಇಲ್ಲ ಬೋಟಿಂಗು, ಬರೀ ರೌಂಡಿಂಗ್ ಮಾತ್ರ ಹೊಡಿತಿದೆ ನೋಡಿ. ರಿಯಲಿ ಫ್ಯಾಂಟಾಸ್ಟಿಕ್ ಅಮೇಝಿಂಗ್ ಯಾರು. ಸ್ನೇಹಿತರು ನೋಡಿದ್ರಲ್ಲ, ಇದು ಬಂದ್ಬಿಟ್ಟು ಅಗ್ರಿಕಲ್ಚರ್ ಲ್ಯಾಂಡ್. ಇಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಮುಂದೆ ಇದೆ ಇಲ್ಲಿ ಈ ಕಡೆ. ಇದು ಬಂದ್ಬಿಟ್ಟು ಮ್ಯಾಗಿ ಪಾಯಿಂಟು. ಇವಾಗ ಮ್ಯಾಗಿ ಪಾಯಿಂಟ್ನಾ? ಹಾಂ ಓಕೆ. ಸಾರಿ ನೋ ಬ್ರೋ, ನೋ ಸಾರಿ. ನೋಡಿ ಇದೆಲ್ಲ ಫುಲ್ ಮ್ಯಾಗಿ ಪಾಯಿಂಟ್. ಇಲ್ಲೆಲ್ಲ ಡ್ರೈ ಫ್ರೂಟ್ಸ್ ಸಿಗುತ್ತೆ ನಿಮಗೆ. ಈಗ ಕ್ಲಾತು ನೋಡಿದ್ರೆ ಹೆಂಗಿದೆ ಅಂತ. ಸೊ ಇಲ್ಲಿ ಬಂದ್ಬಿಟ್ಟು ಲಕ್ಸುರಿ ಗುರು ನೋಡಿ ಹೆಂಗಿದೆ ಅಂತ. ಈ ಒಂದು ಪ್ಲೇಸ್ ಮಾತ್ರ ಲಕ್ಸುರಿ. ನಿಮ್ಮ ಲೈಫಲ್ಲಿ ಜೀವನದಲ್ಲಿ ಈ ಥರ ಒಂದು ಲಕ್ಸುರಿ ಎಂಜಾಯ್ ಮಾಡ್ಬೇಕಂದ್ರೆ ಏನು ಗೊತ್ತಾ, ಇಲ್ಲಿ ಮತ್ತೆ ಇಲ್ಲಿ ಬಂದ್ಬಿಟ್ಟು ಒಂದು ಗುಡ್ಕ ಹಾಕೊಂಬಿಟ್ಟು ಗೊತ್ತಲ್ಲ ಇಲ್ಲಿ ಬಂದ್ಬಿಟ್ಟು. ಸೊ ಬಂಗಿ ಅಂತ ಹೇಳ್ತಾರಲ್ಲ ಇಲ್ಲಿ ಬಂದ್ಬಿಟ್ಟು. ಸೊ ಈ ಥರ ಒಂದು ಗುಡ್ಕ ಹಾಕೊಂಬಿಟ್ಟು ಇವಾಗ ಈ ಥರ. ಸೊ ಎಲ್ಲಿ
ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿರಿ ಗೊತ್ತಲ್ಲ ನಿಮಗೆ. ಸೊ ಈ ಥರ ಇಟ್ಕೊಂಡು ನೆಮ್ಮದಿಯಾಗಿ ಈ ಥರ ನೋಡಿ. ಸೊ ಯಾವ ಥರ ಲೈಫ್ ಎಂಜಾಯ್ ಮಾಡ್ಬೋದು ನಿಜವಾಗ್ಲೂ ನೀವು ಈ ಥರ ಸೈಲೆಂಟಾಗಿ ಹೋಗ್ತಾ ಇರ್ತೀವಿ ವಾಟ್ರಲ್ಲಿ. ಮಾರ್ನಿಂಗ್ ಟೈಮ್ ಈವ್ನಿಂಗ್ ಟೈಮ್ ಬಂದ್ಬಿಟ್ಟು ಈ ಥರ ಒಂದು ವಾಟ್ರ್. ವೆಲ್ಕಮ್ ಟು ಮೀನಾ ಬಜಾರ್. ಇಲ್ಲಿ ಬಂದ್ಬಿಟ್ಟು ಮೇಲೆ ಒಂದು ಬೆಟ್ಟ ಇದೆ ನೋಡಿ. ಇವಾಗ ನಾವೇ ಅಲ್ಲಿ ಬೆಟ್ಟ ಮೇಲೆ ಕರ್ಕೊಂಡು ಹೋಗ್ತೀನಿ ನಾನು ನಿಮಗೆ. ಇಲ್ಲಿ ಬಂದ್ಬಿಟ್ಟು ಶಂಕರಾಚಾರ್ಯ ಒಂದು ಟೆಂಪಲ್ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಕಾಶ್ಮೀರ್ನಲ್ಲಿರೋಂಥ ಹಿಂದೂಗಳಿಗೆ ಪವಿತ್ರವಾದ ಒಂದು ಕಾಶ್ಮೀರ್ನ ಹಿಂದೂಗಳು ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಇಲ್ಲಾದರೆ ನಡ್ಕೊತಾರೆ. ಆ ಒಂದು ಫೆಸ್ಟಿವಲ್ ಬಂದ್ಬಿಟ್ಟು ತುಂಬ ಫೇಮಸ್ ಗುರು ಇಲ್ಲಿ ನೋಡಿ. ಕಾಶ್ಮೀರ್ನಲ್ಲಿರೋಂಥ ಡಲ್ ಲೇಕ್ ಮಾತ್ರ ಈ ಒಂದು ಬ್ಯೂಟಿ. ಸೊ ತುಂಬ ಚೆನ್ನಾಗಿದೆ. ನಿಮಗೆ ಒಂದು ಸುಮಾರು ಅಂದರೆ ಒಂದು 2 ಅವರ್ ಒಂದು 3 ಅವರ್ ಜರ್ನಿಗಳು, ಒಂದು 3 ಅವರ್ ಜರ್ನಿ ಇರುತ್ತೆ ಬೋಟಿಂಗಲ್ಲಿ. ಸೊ ನ್ಯಾಚುರಲ್ ಬೋಟಿಂಗ್ ಈ ಥರ ಫುಲ್ ರೌಂಡಿಂಗ್ ಹಾಕೊಂಡು ನಿಮ್ಗೆ ಎಲ್ಲ ಪ್ಲೇಸಸ್ ಕವರ್ ಮಾಡ್ಕೊಂಡು ತೊಗೊಂಬರ್ತಾರೆ. ಈ ಒಂದು ಬ್ಯೂಟಿ ಅಂತೂ ರಿಯಲಿ ಫ್ಯಾಂಟಾಸ್ಟಿಕ್ ಅಮೇಝಿಂಗ್ ಆಗಿದೆ ಯಾರು ಈ ಒಂದು ಬ್ಯೂಟಿ ಅಂತೂ. ಸ್ನೇಹಿತರೆ, ವೆಲ್ಕಮ್ ಟು ಮೀನಾ ಬಜಾರ್. ಇಲ್ಲಿ ನೋಡಿ ಕಾಶ್ಮೀರದಲ್ಲಿ ಫಸ್ಟ್ ಓಪನ್ ಆಗಿರೋಂಥ ಒಂದು ಮೀನಾ ಬಜಾರ್ ನೋಡಿದ್ರೆ ಹೆಂಗಿದೆ ಅಂತ. ಸೊ ಅಲ್ಲಿ ಬಂದ್ಬಿಟ್ಟು ನೀರಿನಲ್ಲಿರುವಂಥ ಒಂದು ಎಲ್ಲ ಸರಸ್ಸು ನೋಡಿದ್ರೆ ಇಂಡಿಯನ್ ಹ್ಯಾಂಡ್ ಮೌಸ್ ಇದು ಬಂದ್ಬಿಟ್ಟು ಈ ಕಡೆ ಎಲ್ಲ ವೆಲ್ಕಮ್ ಟು ಮೀನಾ ಬಜಾರ್ ಫ್ಯಾಕ್ಟ್ರಿ ಇಲ್ಲೇ ಸ್ಟಾರ್ಟ್ ಆಗುತ್ತೆ. ಒಂದು ನೋಡಿ ಒಂದು ನೀರಿನ ಔಷಧದಲ್ಲಿ ಮಾಡ್ಬಿಟ್ಟು ಯಾವ ಥರ ಅಂದ್ಬಿಟ್ಟು ಇಲ್ಲಿ ಡಕ್ ನೋಡಿ ಹೆಂಗಿದೆ ಅಂತ. ಸೊ ಡಕ್ಕು ಇದೆಲ್ಲ ಹೆಂಗೆ ಕಾಣಿಸ್ತಾ ಗೊತ್ತಾ ನೋಡಿದ್ರ. ಅಸಲಿ ಇಲ್ಲಿ ಏನೋ ತಿಂತಾ ಇದೆ ಒಳಗಡೆ ನೋಡಿ. ಸೊ ಫಿಶ್ ಇದೆ ಗುರು ಇದ್ರೊಳಗಡೆ ನೋಡಿದ್ರ. ಫಿಶ್ಶು ಏನೋ ಇದೆ, ತುಂಬ ಫಿಶ್ ಎಲ್ಲ ಇದೆ ಅದರಲ್ಲಿ. ಡಕ್ ಹಾಂ. ಸೊ ಈ ಒಂದು ಪ್ಲೇಸಿಂದ ನೋಡ್ಕೊಂಡ್ರೆ ನೀವು ಒಂದು ಎಂಜಾಯ್ ಗುರು. ಇಲ್ಲಿ ನೋಡಿ ಪ್ರತಿಯೊಂದು ಅವೈಲೇಬಲ್ ಇದೆ ಇಲ್ಲಿಂದ ನಿಮಗೆ. ಹಾಂ ಹಾಂ ಸರಿ ಸ್ನೇಹಿತರೆ, ನೋಡಿದ್ರಲ್ಲ ಕಾಶ್ಮೀರ. ಸೊ ಡಲ್ ಲೇಕ್, ಈ ಒಂದು ಡಲ್ ಲೇಕ್ ನನ್ನ ಬ್ಯೂಟಿ ಅಂತೂ ಎಷ್ಟೊಂದು ಚೆನ್ನಾಗಿದೆ ಗುರು. ಹಾಂ ಸರಿ. ಸೊ ಈ ಒಂದು ಕಾಶ್ಮೀರ್ನ ಬ್ಯೂಟಿ ಅಂತೂ ನಿಜವಾಗ್ಲೂ ಫ್ಯಾಂಟಾಸ್ಟಿಕ್ ಆಗಿದೆ. ಸೊ ಲೈಫ್ ನಾನು ರಿಯಲಿ ಹೇಳ್ತಾ ಇದ್ದೀನಿ ಗುರು, ಲೈಫಲ್ಲಿ ನಿಮ್ಮ ಜೀವನದಲ್ಲಿ ಸಹ ಪ್ರತಿಯೊಬ್ಬರು ಒಂದು ಸತಿ ಆದರೂ ಸಹ ವಿಸಿಟ್ ಮಾಡಬೇಕಾಗಿರೋಂಥ ಒಂದು ಪ್ಲೇಸ್ ಬಂದ್ಬಿಟ್ಟು ಈ ಒಂದು ಡಲ್ ಲೇಕು ಅಂದರೆ ಕಾಶ್ಮೀರ್ಗೆ ತುಂಬ ಜನ ಡ್ರೀಮ್ ಇರುತ್ತೆ ಗೊತ್ತಾ. ಸೊ ಒಂದು ಸತಿ ಆದರೂ ವಿಸಿಟ್ ಮಾಡ್ಬೇಕಂದ್ಬಿಟ್ಟು. ಸೊ ಕಾಶ್ಮೀರ ಎಷ್ಟೊಂದು ಸುಂದರವಾಗಿದೆ ನೋಡೋಕೆ, ಎಷ್ಟೊಂದಿದೆ. ಸೊ ಅಷ್ಟೇ ಡೇಂಜರ್ ಕಾಶ್ಮೀರ್ಗೆ ಎಂಟ್ರಿ ಬೇಕು ಗೊತ್ತಲ್ಲ. ಸೊ ಪ್ರೊಟೆಕ್ಷನ್ ಆರ್ಮಿ ಅವರು ಅಂದ್ಬಿಟ್ಟು ಪ್ರತಿ ನಿಮಿಷ ಗುರು, ಪ್ರತಿ ಸೆಕೆಂಡು ಸೊ ಪ್ರೊಟೆಕ್ಟ್ ಮಾಡ್ತಾನೆ ಇರ್ತಾರೆ. ಯಾಕಂದರೆ ಈ ಒಂದು ಆರ್ಮಿ ಅವರು ಪ್ರೊಟೆಕ್ಟ್ ಇಲ್ಲ ಅಂದರೆ ನಮ್ಮ ಕೈಯಲ್ಲಿ ಸೊ ಕಾಶ್ಮೀರಲ್ಲಿ ಕಾಲು ಸಹ ಇಡೋಕ್ಕಾಗಲ್ಲ ಗೊತ್ತಾ. ನೀವು ಟ್ರೈನಲ್ಲಿ ಏನು ಇಳಿತೀರ ಅಲ್ಲಿಂದ ಸ್ಟಾರ್ಟ್ ನಿಮಗೆ. ಸೊ ನೀವು ಎಲ್ಲಿ ಓಡಾಡ್ತೀರ ಅಲ್ಲಿವರೆಗೂ ನಿಮ್ಗೆ ಆರ್ಮಿ ಅವರಂತೂ ಪ್ರೊಟೆಕ್ಟ್ ಮಾಡ್ತಾನೆ ಇರ್ತಾರೆ ಕೂಡ. ಹೆಂಗೆ ಗೊತ್ತಿ, ಎವ್ರಿ 500 ಮೀಟರ್ಗೂ ಸಹ ಒಂದು ಆರ್ಮಿ ಇರ್ತಾರೆ. ಇವಾಗ ಅಮರನಾಥ್ ಹತ್ರ ನಡೆದಿದೆಯಾ, ಈ ಒಂದು ಅಮರನಾಥ್ ಹತ್ರ ಬಂದ್ಬಿಟ್ಟು ಸೊ ಆರ್ಮಿ ಅವರಂತೂ ತುಂಬ ಪ್ರೊಟೆಕ್ಷನ್ ಕೊಡ್ತಾರೆ ನಮಗೆ. ಈ ಒಂದು ಪ್ರೊಟೆಕ್ಷನ್ ಇಲ್ದಿರ ಸೊ ನೀವು ಕಾಶ್ಮೀರದಲ್ಲಿ ಕಾಲು ಸಹ ಇಡೋಕ್ಕಾಗಲ್ಲ ನಾವು ಗೊತ್ತಾ. ಮತ್ತಿನ್ನೊಂದು ನಾನು ನೋಡಿರೋಂಥ ಒಂದು ಸೆಕ್ಯೂರಿಟಿ ನಮ್ಮ ಇಂಡಿಯಾದಲ್ಲೇ ಸಹ ಎಷ್ಟು ಈ ಥರ ಸೆಕ್ಯೂರಿಟಿ ಎಲ್ಲೂ ಇಲ್ಲ ಗುರು. ಯಾವ ಪ್ರದೇಶದಲ್ಲೂ ಸಹ ಈ ಥರ ಒಂದು ಸೆಕ್ಯೂರಿಟಿ ಇರಲ್ಲ. ನಾನು ಹೇಳ್ತಾ ಸೊ ಎವ್ರಿ ಒಂದು 500 ಮೀಟರ್ಗೂ ಸಹ ಒಂದು ಆರ್ಮಿ ಇರ್ತಾರೆ. ಅಷ್ಟೊಂದು ಕ್ಯಾಂಪ್ ಇದ್ದಾರೆ. ಸೊ ವಾರಿಂದ ಬಂದ್ಬಿಟ್ಟು ಇಲ್ಲಿಂದನೇ ವಾರ್ ಸ್ಟಾರ್ಟ್ ಮಾಡ್ತಾರೆ. ವಾರ ಅಂತ ಹೋಗ್ತಾರೆ. ಈ ಒಂದು ಪ್ಲೇಸ್ ಅಂತೂ ನೋಡ್ಕೊಂಡ್ರೆ ಅಮೇಝಿಂಗ್ ಪ್ಲೇಸ್ ಸರ್. ಸೊ ದಿಸ್ ಒನ್ ಏರ್ ಒನ್ ಡ್ರೈ ಫ್ರೂಟ್ಸ್ ಓನ್ಲಿ. ಓಕೆ ದಿಸ್ ಒನ್ ರಾಯಲ್ ಕಾಶ್ಮೀರ್ನಾ. ಓಕೆ ರಾಯಲ್ ಕಾಶ್ಮೀರ್. ಸೊ ಡ್ರಯಲ್ ಪ್ಯೂರ್ ಕೇಸರ್. ಸೊ ಐಸ್ ಕ್ರೀಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಬಂದ್ಬಿಟ್ಟು ಇವಾಗ ಐಸ್ ಕ್ರೀಮ್ ಒಂದು ಟೇಕ್ ಮಾಡಿ ಬಾಯ್ ಕಿತ್ನಾ ಐಸ್ ಕ್ರೀಮ್ ठीक है, एक आइसक्रीम दे दो. ಸೊ ಆಕ್ಚುಲಿ ಬಂದ್ಬಿಟ್ಟು ಐಸ್ ಕ್ರೀಮ್ ನೋಡಿ 30 ರೂಪಾಯಿ ಅಂತ. ಮಾರ್ನಿಂಗ್ ಐಸ್ ಕ್ರೀಮ್ ತಿನ್ನೋ ನಾವು. ಸೊ ಹೆಂಗಿರುತ್ತೆ ಅಂದ್ಬಿಟ್ಟು ನೋಡಿ ಐಸ್ ಕ್ರೀಮು. ಬಾಯ್ ಒಂದು ಸೆಕೆಂಡ್ ಬೇಕು ಯಾರು ಸ್ನೇಹಿತರು ನೋಡಿ ಬಂದ್ಬಿಟ್ಟು ಇವಾಗ ಐಸ್ ಕ್ರೀಮ್ ನೋಡಿ. ಸರ್ಸದ ಮೇಲೆ ಐಸ್ ಕ್ರೀಮ್ ಗುರು. ವಾವ್ ನಿಜವಾಗ್ಲೂ ಫ್ಯಾಂಟಾಸ್ಟಿಕ್ ಗೊತ್ತಾ ಈ ಒಂದು. ಯಾಕಂದರೆ ಈ ಒಂದು ಬ್ಯೂಟಿ ಇದರಲ್ಲಿ ನೋಡಿ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಹಾಂ ಸ್ನೇಹಿತರು ನೋಡಿದ್ರೆ ಶಾಪಿಂಗ್ ನೋಡಿ ಇಲ್ಲೆಲ್ಲ ನೋಡಿ ನೋಡಿದ್ರ. ಸೊ ಇವೆಲ್ಲ ಸಿಗ್ತಾ ಇರ್ತೀನಿ ನೋಡಿ. ಇದೆಲ್ಲ ಬಂದ್ಬಿಟ್ಟು ಚೈನ್ ಗೊತ್ತಲ್ಲ, ಚೈನು. ಸೊ ಗರ್ಲ್ಸ್ಗೆ ಲೇಡೀಸ್ಗಂತೂ ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ನಿಮ್ಗೆ ಫ್ಯಾಂಟಾಸ್ಟಿಕ್ ಇದೆ ನೋಡಿ. ಇದೆಲ್ಲ ಶಾಪಿಂಗ್ ಮಾಡೋಕ್ಕಂತೂ ತುಂಬ ಫ್ಯಾಂಟಾಸ್ಟಿಕ್ ಇರು. 150. ಸೊ ಇದೆಲ್ಲ ಇಯರಿಂಗ್ಸು ಲೇಡೀಸ್ದೆಲ್ಲ ಫುಲ್ ಪರ್ಚೇಸ್ ಮಾಡ್ಕೊಂಡು ನಮಗೇನು ಬೇಕಾಗಿಲ್ಲ. ಅವ್ರ ಸಿಸ್ಟರ್ಗೆ ಮದರ್ಗೆಲ್ಲ ಫುಲ್ ತಗೊಂಡೋಗಿ ಅಂತ ಹೇಳ್ತಾರೆ ನಾವು. ಸೊ ನಾವು ಹೋಗೋದು ಗೊತ್ತಲ್ಲ, ನಮ್ಮ ಟ್ರಿಪ್ ಆಲ್ ಇಂಡಿಯಾ ಟ್ರಿಪ್ ಹೋಗೋಕ್ಕೆ ನಮಗೆ ತುಂಬ ಲೇಟ್ ಆಗುತ್ತೆ. ಇನ್ನೂ 1 ಮಂತ್ ಆಗುತ್ತೆ ಮನೆಗೆ ಹೋಗೋ ಕೆಲಸಕ್ಕೆ. ಇದೆಲ್ಲ ಫುಲ್ ಕ್ಯಾರಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ನಾವು ಶಾಪಿಂಗ್ ಅಂತ ಏನು ಮಾಡ್ತಾ ಇಲ್ಲ, ಜಸ್ಟ್ ಐಸ್ ಕ್ರೀಮ್. ಸೊ ವಿ ಟೇಕ್ ಅನ್ ಐಸ್ ಕ್ರೀಮ್. ಟಿಫನು ಬ್ರೇಕ್ಫಾಸ್ಟ್ ಎಲ್ಲ ಸಿಗುತ್ತೆ. ಈ ಒಂದು ಸರಸ್ಸು ನೋಡ್ಕೊರು ಏನಿದೆ ಅಂದ್ಬಿಟ್ಟು ಮಾರ್ನಿಂಗ್ ಶುಭ ನೋಡೋದಲ್ಲ. ಈ ಒಂದು ಮಾರ್ನಿಂಗ್ ಟೈಮಲ್ಲಂತೂ ಯಾವ ಥರ ಟ್ರಾವೆಲ್ ಇದೆ ಗೊತ್ತಾ ನೋಡಿ. ಕಾಶ್ಮೀರ್, ಈ ಒಂದು ಕಾಶ್ಮೀರ್ನ ಅಂದ, ಈ ಒಂದು ಸೌಂದರ್ಯ ನೋಡೋಕೆ ನಿಜವಾಗ್ಲೂ 2 ಕಣ್ಣು ಸಾಕಾಗಲ್ಲ ಅಷ್ಟೊಂದಿದೆ. ಅಂದರೆ ಸ್ನೋ ಒಂದು ಮಿಸ್ಸಿಂಗ್ ಅಷ್ಟೇ ಇದ್ದಾರೆ ಬಂದ್ಬಿಟ್ಟು ನೋಡಿದ್ರೆ. ಈ ಒಂದು ಡಲ್ ಲೇಕ್ ಹತ್ರ ಬಂದ್ಬಿಟ್ಟು ಸೊ ಮಾರ್ನಿಂಗ್ ಟೈಮು ಎಂಜಾಯ್ ಮಾಡೋಕ್ಕಂತೂ ಫ್ಯಾಂಟಾಸ್ಟಿಕ್ ಪ್ಲೇಸ್. ಸೊ ಟೂರಿಸ್ಟ್ ಡೆಸ್ಟಿನೇಷನ್ ಅಂದ್ಬಿಟ್ಟು ಕಾಶ್ಮೀರದಲ್ಲಿ ಶ್ರೀನಗರ್. ಈ ಒಂದು ಶ್ರೀನಗರ್ ನಾನು ಸ್ನೇಹಿತರು ನೋಡಿದ್ರಲ್ಲ. ಸೊ ಫೈನಲ್ ನಮ್ಮ ಎಲ್ಲ ಶಾಪಿಂಗ್ ಎಲ್ಲ ಮುಗೀತು. ಸೊ ನೋಡಿ ಈ ಒಂದು ಕಾಶ್ಮೀರ್ನಲ್ಲಿರುವಂಥ ಡಲ್ ಲೇಕ್ನ ಒಂದು ಶಾಪಿಂಗು, ಈ ಒಂದು ಬ್ಯೂಟಿ ಎಲ್ಲ ಆಸೋತ್ಸ ಎಲ್ಲ ಆಯ್ತು ಮುಗಿದ್ರು. ಈ ಒಂದು ಫುಲ್ ವೀಡಿಯೋ ನಿಮ್ಗೆ ಹತ್ತಿರದಲ್ಲಿ ಬರುತ್ತೆ ನೋಡ್ತಾರೆ. ಸೊ ಹೆಂಗೆ ಈ ಒಂದು ಬ್ಯೂಟಿ ನಿಜವಾದ ಹೆಂಗಿದೆ ಗೊತ್ತಾ.
ಸೊ ನೋಡೋಕೆ ಎರಡು ಕಡೆ ಸಾಕಾಗಲ್ಲ ಆ ಥರ ಒಂದು ಬ್ಯೂಟಿ ಇದೆ ಗುರು ಶ್ರೀನಗರ. ಸೊ ಶ್ರೀನಗರಲ್ಲಿರುವಂಥ ಒಂದು ಡಲ್ ಲೇಕು ಈ ಒಂದು ಪ್ಲೇಸಲ್ಲಿ ನೋಡ್ಕೊಂಡು ಒಂದು ಫ್ರೆಂಡ್ ನೋಡಿ ನಮ್ಮ ಹುಡುಗರೆಲ್ಲ ನೋಡಿ ಎಲ್ಲ ಫುಲ್ ಶಾಪಿಂಗ್ ಮಾಡ್ತಾರೆ ನೋಡ್ರ. ನಮ್ಮ ಹುಡುಗರು ಅವಾಗಿಂದ ಶಾಪಿಂಗ್ ಇವ್ರದ್ದು ಶಾಪಿಂಗ್ ಮುಗಿದೇ ಇಲ್ಲ ಗುರು. ನಮ್ಮ ಬೋಟ್ ರೈಡೇ ಮುಗೀತು ನಮ್ದು ಆಯ್ತು ಮುಗೀತು. ಬಟ್ ನಮ್ಮವ್ರು ಬಂದ್ಬಿಟ್ಟು ಶಾಪಿಂಗ್ ಇನ್ನೂ ಮುಗಿದಿಲ್ಲ ನೋಡಿ ಹೆಂಗಿದೆ ಅಂದ್ಬಿಟ್ಟು ಇನ್ನು ಶಾಪಿಂಗ್ ಮಾಡ್ತಾನೆ ಇದ್ದಾರೆ ಆವಾಗಿಂದ. ಸೊ ಐಸ್ ಕ್ರೀಮು ಟೀ ಕಾಫಿ ಏನು ಬೇಕು ಕುಡಿದು ಟಿಫನ್ ಬೇಕಾದ್ರೆ ಟಿಫನ್ ಮಾಡಿ ಸ್ಟೇ ಆಗಬೇಕು ನೋಡಿ. ಬೋಟ್ ರೈಡ್ ಇದೆ ನಮಗೆಲ್ಲ ನೋಡಿ ಇಲ್ಲಿ ಎಲ್ಲ ಫುಲ್ ಬೋಟ್ ಹೌಸ್ ನೋಡಿದ್ರ ಇದೆಲ್ಲ ಫುಲ್ ಬೋಟ್ ಹೌಸ್ ಇದೆ. ಆ್ಯಕ್ಚುಲಿ ಒಂದು ಕಾಶ್ಮೀರಲ್ಲಿ ಬಂದ್ಬಿಟ್ಟು ಈ ಥರ ಹೆಂಗಿದೆ ಪ್ಲೇಸ್ ಅಂದರೆ ರಿಯಲಿ ಸೊ ಹೇಳೋಕ್ಕೆ ಆಗಲ್ಲ ವರ್ಣಿಸೋಕ್ಕೆ ಆಗಲ್ಲ ಗುರು ಆ ಥರ ಪ್ಲೇಸ್ ಮಾತ್ರ. ಈ ಒಂದು ಪ್ಲೇಸು ಈ ಒಂದು ಬ್ಯೂಟಿ ನಿಜವಾಗ್ಲೂ ಹೆಂಗೆ ಗೊತ್ತಾ. ಸೊ ಇಲ್ಲಿ ಬಂದ್ಬಿಟ್ಟು ಬಂಗೋಡಿಯವ್ರು ಬಂದ್ಬಿಟ್ಟು ಸೊ ತುಂಬ ಬಂದ್ಬಿಟ್ಟು ಇಲ್ಲಿ ಎಂಜಾಯ್ ಮಾಡ್ತಾರೆ ಗೊತ್ತಾ. ಯಾಕಂದರೆ ಸೊ ಇಲ್ಲ ದಮ್ ಹೊಡ್ಕೊಂಡು ಆರಾಮಾಗಿಲ್ಲ ಈ ಥರ ಎಂಜಾಯ್ ಮಾಡ್ತಾ ಇರ್ತಾರೆ. ಈ ಒಂದು ಪ್ಲೇಸ್ನಲ್ಲಂತೂ ನೀವು ಎಂಜಾಯ್ ಮಾಡೋಕ್ಕೆ ಬರಬೇಕಂದ್ರೆ ಫಸ್ಟ್ ಕಾಶ್ಮೀರ ಬಂದ ತಕ್ಷಣ ಬಂದುಬಿಟ್ಟು ಡಲ್ ಲೇಕ್. ಕಮ್ ಟು ಡಲ್ ಲೇಕ್ ಶ್ರೀನಗರ ಗೊತ್ತಲ್ಲ. ಜಮ್ಮು ಕಾಶ್ಮೀರ ಬಂದ ತಕ್ಷಣ ಫಸ್ಟ್ ವಿಸಿಟ್ ಮಾಡಬೇಕಾಗಿರೋ ಪ್ಲೇಸ್ ಬಂದ್ಬಿಟ್ಟು ಡಲ್ ಲೇಕ್. ಈ ಒಂದು ಡಲ್ ಲೇಕ್ ವಿಸಿಟ್ ಮಾಡಿ ಇಲ್ಲಿಂದ ಬೇಕಾದ್ರೆ ಮತ್ತೆ ನೀವು ಬೇರೆ ಪ್ಲೇಸಸ್ ನೋಡ್ಬೋದು ನೀವು. ಈ ಒಂದು ಪ್ಲೇಸ್ ವಿಸಿಟ್ ಮಾಡ್ಕೊಂಡು ಇಲ್ಲ ಅಂದರೆ ಬಟ್ ನೆಕ್ಸ್ಟ್ ಪ್ಲೇಸ್ ಹೋಗಿ. ಈ ಒಂದು ಪ್ಲೇಸ್ನ ಒಂದು ಬ್ಯೂಟಿ ಒಂದು ಫೆಂಟಾಸ್ಟಿಕ್ಕು ಯಾವುದಾದ್ರು ಗೊತ್ತಾ. ಸೊ ರಿಯಲಿ ಅಮೇಝಿಂಗ್ ಫೆಂಟಾಸ್ಟಿಕ್ರು ಈ ಥರ ಒಂದು ಪ್ಲೇಸ್ ನಿಜವಲ್ಲ. ಸೊ ಇದರ ನೋಡ್ತಾ ಇರಿ ಬಂದ್ಬಿಟ್ಟು ಈ ಒಂದು ಪ್ಲೇಸ್ನ ನಿಮ್ಗೆ ಇನ್ನೂ ಮುಂದೆ ನಿಮ್ಗೆ ಹತ್ತಿರದಲ್ಲಿ ಬಂದ್ಬಿಟ್ಟು ಇನ್ನೂ ಬಟ್ ನಿಯರ್ ಪ್ಲೇಸಸ್ ಎಲ್ಲ ಫುಲ್ ಕವರ್ ಮಾಡ್ತೀನಿ. ಅದರ ಒಂದು ಫುಲ್ ವೀಡಿಯೋನ ಹತ್ತಿರದಲ್ಲಿ ಹಾಕ್ತೀನಿ ನೋಡ್ತಾ ಇರಿ. ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಾನು. ಥ್ಯಾಂಕ್ ಯು ಸೊ ಮಚ್ ಸ್ನೇಹಿತರೆ. ಫೈನಲಿ ಬೋಟ್ ರೈಡ್ ಕಂಪ್ಲೀಟ್ ಆಯ್ತು ಗೊತ್ತಲ್ಲ. ಸೊ ಇದು ಬಂದ್ಬಿಟ್ಟು ನಮ್ಮ ಬೋಟ್ ರೈಡ್ ಈ ಥರ ಇತ್ತು. ಇದು ಬಂದ್ಬಿಟ್ಟು ಸುಮಾರು 3 ಕಿಲೋಮೀಟರ್ ಇರ್ತದೆ ಅಂದರೆ ಈ ಥರ ಹೋಗ್ಬಿಟ್ಟು ಒಂದು ರೌಂಡ್ ಹಾಕೊಂಡು ಬರ್ತಾರೆ. 1.5 hour 2 hour ಅದು ಈ ಒಂದು ಜರ್ನಿ ಮಾತ್ರ ಫೆಂಟಾಸ್ಟಿಕ್ ರಿಯಲಿ ಅಮೇಝಿಂಗ್ ಆಗುತ್ತೆ. ಹೆಂಗೆ ಗೊತ್ತು ಲೈಫಲ್ಲಿ ಒನ್ ಟೈಮ್ ಆದರೂ ಕಾಶ್ಮೀರ ವಿಸಿಟ್ ಮಾಡಿದಾಗ ಈ ಒಂದು ಡಲ್ ಲೇಕ್ ವಿಸಿಟ್ ಮಾಡಬೇಕು ಅಂತ. ಈ ಒಂದು ಡಲ್ ಲೇಕ್ ಅಂತೂ ಸಹ ಬ್ರೋ ಕಮನ್ ಸೊ ಬಂದ್ಬಿಟ್ಟು ನೋಡಿದ್ರೆ ಹೆಂಗಿದೆ ಈ ಒಂದು ಜರ್ನಿ ಅಂತೂ ಫೆಂಟಾಸ್ಟಿಕ್ ರಿಯಲಿ ಅಮೇಝಿಂಗ್ ಆಗಿತ್ತು. ಈ ಒಂದು ಜರ್ನಿ ಹೆಂಗೆ ಗೊತ್ತಾ ಒಂದು 3 hours ಜರ್ನಿ ಬಂದ್ಬಿಟ್ಟು ಫುಲ್ ನೀರೊಳಗಡೆ ನೋಡಿ ನಾವು ಹೋಗಿರೋ ಬೋಟ್ ಗೊತ್ತಲ್ಲ ಇದೇ ಒಂದು ಬೋಟು. ಸೊ ಆಲ್ರೆಡಿ ತೋರಿಸಿದ್ನಲ್ಲ ನಮಗೆ ಈ ಒಂದು ಬೋಟು. ಇವಾಗಾದ್ರೆ ನಾವು ನೆಕ್ಸ್ಟ್ ಹೋದ ಬಂದ್ಬಿಟ್ಟು ಇಲ್ಲಿ ಒಂದು ಇಲ್ಲೇ ಪಕ್ಕದಲ್ಲೆಲ್ಲ ಒಂದು ಟೆಂಪಲ್ ಇದೆ ನೀವು ಶಂಕರಾಚಾರ್ಯ ಟೆಂಪಲ್ ಇವಾಗ ನಾವು ವಿಸಿಟ್ ಮಾಡ್ತೀವಿ. ಸೊ ಹೆಂಗಿತ್ತು ಅವಿಸಿವ ಟ್ರಿಪ್ ಸೂಪರ್ ಅವಿಸಿವ ಟ್ರಿಪ್ ಕ್ರೇಜಿ ಬ್ರೋ. ಈ ತರ ನಾವು ಬರ್ತೀವಿ ಅಂತ ಬ್ರದರ್ ಇವರ್ ನೇಮ್ ಸಂಪೆ ಹಾಕೇಮ್ ಬ್ರದರ್ ಬಂದ್ಬಿಟ್ಟು ನಮ್ಗೆ ಕರ್ಕೊಂಡು ಹೋಗಿದ್ರು. ಸೊ ಓಕೆ ಈ ಒಂದು ಟ್ರಿಪ್ನ ಬಗ್ಗೆ ನಿಮಗೆ ಎಲ್ಲ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್.